ಹಲೋ ಗೈಸ್, ನಮಸ್ತೆ. ಇದು ನಾವು ನೆಲ್ಲಿಯಾಡಿಯಿಂದ ಮತ್ತು ಅಲಂಕಾರನ ಮಧ್ಯದಲ್ಲಿರುವಂಥ ಒಂದು ಸ್ಥಳ. ಇದಂದರೆ ಭಟ್ರ ಜಾಗ. ಇಲ್ಲಿಗೆ ನೆಲ್ಲಿಯಾಡಿಗೆ 5 ಕಿಲೋಮೀಟ್ರ್, ಅಲಂಕಾರಿಗೆ 5 ಕಿಲೋಮೀಟ್ರ್ ಮಧ್ಯದಲ್ಲಿ ಇರುವಂಥ ಸ್ಥಳ ನೋಡಿ. ಒಳ್ಳೆ ಸ್ಥಳ ಉಂಟು ಜಾಗ. ರೋಡಿಗೆ ಈಶಾನ್ಯದಿಂದ ಎಂಟ್ರಿ ಉಂಟು. ಎಲ್ಲ ಹಸಿರು ಆಗಿ ನೆಟ್ಟ ಅಡಿಕೆ ಗಿಡಗಳನ್ನು ನೆಟ್ಟಿದ್ದಾರೆ. ತುಂಬ ಅಡಿಕೆ ಮರಗಳುಂಟು. ಮತ್ತು ಅವರ ವಿಷಯನೆಲ್ಲ ಅವರೇ ತನ್ನದೇ ರೀತಿಯಲ್ಲಿ ಹೇಳ್ತಾರೆ. ನೋಡಿ ಯಾವ ರೀತಿಯಾಗಲಿ ಗಿಡಗಳಿದೆ. ನಾನು ಫಸ್ಟಿಗೆ ತೋರಿಸ್ತೇನೆ ಯಾವ ರೀತಿ ಉಂಟು ನೋಡಿ. ನೋಡಿ ಗೈಸ್, ಸ್ಪ್ರಿಂಕ್ಲರ್ ಉಂಟು. ನೀರಿನ ಅವಸ್ಥೆ ತುಂಬ ಟಾಪಿನಲ್ಲಿ ನೀರಿನ ಅವಸ್ಥೆ ಉಂಟು. ಯಾವುದೇ ನೀರಿಗೆ ಸಮಸ್ಯೆ ಇಲ್ಲ. ನೋಡಿ ಫುಲ್ಲು ಗಿಡಗಳನ್ನು ನೆಟ್ಟಿದ್ದಾರೆ. ಮತ್ತು ಮನೆ ಸಹ ಉಂಟು. 2650 ಸ್ಕ್ವೇರ್ ಫೀಟ್ನ ಮನೆ ಉಂಟು. ದೊಡ್ಡ ಮನೆ ನಿರ್ಮಿಸ್ತಾ ಇದ್ದಾರೆ. ಓಪನಿಂಗ್ ಆಗಲಿಲ್ಲ ಅಂದರೆ ಅವರಿಗೆ ಇಲ್ಲಿಂದ ನಮ್ಮ ಪುತ್ತೂರು ಉಪ್ಪಿನಂಗಡಿಗೆ ಬರಲಿಕ್ಕೆ ಆದ ಕಾರಣ ಅವರು ಇಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಕಾರಣ. ಅಂದರೆ ಅವರು ನಮಗೆಲ್ಲ ಊಟ ಇದೆಲ್ಲ ಮಾಡ್ತಾರಲ್ಲ, ಕ್ಯಾಟ್ರಸ್ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಈ ಸ್ಥಳವನ್ನು ಕೊಡ್ತಾ ಇದ್ದಾರೆ. ಈಗ ಮನೆಯನ್ನು ಜಸ್ಟ್ ನಾವು ತೋರಿಸುವ ಬನ್ನಿ. ಮನೆ ಯಾವ ರೀತಿ, ಹೊರಗಡೆ ಟಾಯ್ಲೆಟ್ ಬಾತ್ರೂಮು ಹೊರಗಡೆ ಸಹ ಉಂಟು. ಅದೇ ರೀತಿ ಮನೆಯ ಸುತ್ತು ನೋಡಿ ಈ ರೀತಿ ಬರ್ತದೆ. ಎಲ್ಲ ಕಡೆಗಳೆಲ್ಲ ಗಿಡಗಳನ್ನು ನೆಟ್ಟಿದ್ದಾರೆ. ಇದು ಸಿಟ್ಔಟ್ ನೋಡಿ, ಎಷ್ಟು ದೊಡ್ಡದು ಸಿಟ್ಔಟು. ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ನೋಡಿ. ಇದೆಲ್ಲ ಗಿಡಗಳು. ಹಚ್ಚ ಹಸಿರಾಗಿದೆ, ಒಳ್ಳೆ ಕಾಣ್ತದೆ. ಯಾವುದೇ ರೋಗಗಳಿಲ್ಲ. ಇಲ್ಲಾದರೆ ಹಳದಿ ರೋಗ ಅದೆಲ್ಲ ರೋಗ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ರೋಗಗಳಿಲ್ಲ ನೋಡಿ. ಇದು ಈ ಸೈಡ್ನಂದು ಸಹ ರೋಡ್ ಉಂಟು. 2 ಸೈಡಿನಿಂದ ರೋಡ್ ಉಂಟು. ಎಲ್ಲ ನೋಡ್ಬೋದು ನೋಡಿ ಯಾವ ರೀತಿ ಉಂಟು ನೋಡಿ. ಭಟ್ರೆ, ಇದು ತೋಟ ಎಷ್ಟು ಇದರಲ್ಲಿ ಉಂಟು? ಇದರಲ್ಲಿ 1275 ಅಡಿಕೆ ಗಿಡ ಉಂಟು. 1275 ಅಡಿಕೆ ಗಿಡಗಳುಂಟು ಟೋಟಲ್. ಅದರಲ್ಲಿ 550 ಈಗ ಫಸಲು ಕೊಡ್ತಾ ಉಂಟು, 3ನೇ ವರ್ಷದ ಫಸಲು. ಬಾಕಿ ಉಳಿದ ಗಿಡಗಳು ಸಾಧಾರಣ 4 ವರ್ಷದ ಅಂದಾಜು. ಮುಂದಿನ ವರ್ಷ ಎಲ್ಲ ಗಿಡಗಳು ಸಾಧಾರಣ ಫಸಲು ಕೊಡುವಂಥ ಗಿಡಗಳು. ಸ್ಟಾರ್ಟಿಂಗ್ ಹೇಳಿ ಭಟ್ರೆ. ಇದು ಅಲಂಕಾರು ಮತ್ತು ನೆಲ್ಯಾಡಿ ಮಾರ್ಗ ಮಧ್ಯದಲ್ಲಿ ಬರುವಂಥ ಜಾಗ. ಇದು ಅಲಂಕಾರಿಂದ 5.5 ಕಿಲೋಮೀಟ್ರು, ಇಲ್ಲಿಂದ ನೆಲ್ಯಾಡಿಗೆ 5 ಕಿಲೋಮೀಟ್ರಿನ ಹತ್ತಿರ. ಮತ್ತು ಇದು ನೆಲ್ಯಾಡಿ ಗ್ರಾಮಕ್ಕೆ ಸಂಬಂಧಪಟ್ಟ ಜಾಗ ಇದು. ಮತ್ತು ಇದರಲ್ಲಿ 1275 ಅಡಿಕೆ ಗಿಡ ಉಂಟು. ಅದರಲ್ಲಿ ಸಾಧಾರಣ 550 ಅಡಿಕೆ ಗಿಡ ಈಗ 3ನೇ ವರ್ಷದ ಫಸಲು, ಅಂದರೆ ಪ್ರಾಯ ಸಾಧಾರಣ 8 ವರ್ಷದ ಗಿಡಗಳು. ಮತ್ತು ಬಾಕಿ ಉಳಿದದ್ದು 4 ವರ್ಷ ಪ್ರಾಯದ್ದು. ಹೆಚ್ಚಿನ ಫಸಲುಗಳೆಲ್ಲ ಮತ್ತಿನ ವರ್ಷದಲ್ಲಿ ಕಂಪ್ಲೀಟಾಗಿ ಬರ್ಬೋದು. ಗಿಡವನ್ನೆಲ್ಲ ನಾವೇ ಮನೆಯವರೇ ಎಲ್ಲ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೇವೆ. ಮತ್ತು 8 ವರ್ಷದ ತೆಂಗಿನ ಗಿಡ ಸಹ ಉಂಟು ಇದರಲ್ಲಿ. ಸಾಧಾರಣ ಒಂದು 95 ತೆಂಗಿನ ಗಿಡಗಳುಂಟು. ಸಾಧಾರಣ ಒಂದು 10 ಗಿಡದಲ್ಲಿ ಈ ವರ್ಷ ಫಸಲು ಕೊಡ್ತಾ ಇದೆ. ಮತ್ತು ಮುಂದಿನ ವರ್ಷಗಳು ಸಾಧಾರಣ ಎಲ್ಲ ಒಂದು 75% ಗಿಡಗಳು ಫಸಲು ಕೊಡ್ತದೆ. ಮತ್ತು ಹಲಫಲ, ಮ್ಯಾಂಗೋಸ್ಟೀನು, ಆಮೇಲೆ ಪುನಾರ್ಪುಳಿ ಮತ್ತು ಇನ್ನಿತರ ಕೆಲವು ಹಣ್ಣು ಹಂಪಲಿನ ಗಿಡಗಳೆಲ್ಲ ತೋಟದ ಮಧ್ಯದಲ್ಲಿದೆ. ಮತ್ತು ಗೇರು ಬೀಜವಿದೆ. ಮತ್ತು ಮನೆ ವಿಷಯದಲ್ಲಿ 1600 ಸ್ಕ್ವೇರ್ ಫೀಟಿನ ಮನೆ, ಅಂದರೆ 2600 ಸ್ಕ್ವೇರ್ ಫೀಟಿನ ಮನೆ ಇದು. ಕೆಲಸ ಈಗ ನೆಲದ್ದು ಮತ್ತು ವೈರಿಂಗಿನ ಕೆಲಸ ಬಾಕಿ ಉಂಟು. ಮತ್ತು ಕೊಟ್ಟಿಗೆಯು ಸಾಧಾರಣ ಒಂದು 900 ಸ್ಕ್ವೇರ್ ಫೀಟಿನ ಕೊಟ್ಟಿಗೆ ದಕ್ಷಿಣ ಭಾಗಕ್ಕೆ ಕವರ್ ಮಾಡಿಕೊಂಡೇ ಉಂಟು. ಅದರಲ್ಲಿ ಒಂದು ಗೋಡೌನು ಇದೆ, ಅಡಿಕೆ ಮತ್ತು ಇದೆಲ್ಲ ಹಾಕುವ ಉದ್ದೇಶಕ್ಕೆ. ಮತ್ತು ಪ್ರತಿಯೊಂದು ಅಡಿಕೆ ಇದೆಲ್ಲ ನಮ್ಮ ಮನೆಯ ಮೇಲ್ಭಾಗದಲ್ಲೂ ಹಾಕ್ಬೋದು. ಅಡಿಕೆ ಒಣಗಿಸಲಿಕ್ಕೆ ಜಾಗವು ಸಾಧಾರಣ ಒಂದು 30-40 ಗಿಡ ಹಾಕುವಷ್ಟು ಜಾಗವು ಇನ್ನೂ ಉಳಿತಾಯವಾಗಿ ಉಂಟು ಇದರಲ್ಲಿ. ಮತ್ತು ಯಾರದ್ದು ವರ್ಗ ಇದರಲ್ಲಿ 2 ಎಕರೆ ವರ್ಗ, 88 ಸೆನ್ಸು ಅಕ್ರಮ ಸಕ್ರಮ, 10 ಸೆನ್ಸು ಕನ್ವರ್ಟೆಡ್. ಆಮೇಲೆ ಮಾರ್ಗವು ಹಾಗೆ 2 ಕಡೆ 3 ಎಕರೆ. 3 ಎಕರೆ ಹೌದು. ಮತ್ತು ಜಾಗದ 2 ಭಾಗ ಪಂಚಾಯತ್ ರೋಡ್ ಬರ್ತದೆ. ಯಾವುದೇ ಒಂದು ನಿಶ್ಶಬ್ದವಾದಂಥ, ಅಂದರೆ ಶಾಂತವಾದಂಥ ಏರಿಯಾ. ಸುತ್ತಮುತ್ತ ನೆರೆಕರೆಯಾಗಲಿ ಎಲ್ಲರೂ ತುಂಬ ಚಂದದಲ್ಲಿ ನಮ್ಮಲ್ಲಿ
ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಹೌದು ಹೊಂದಾಣಿಕೆಯಲ್ಲಿ ಇರುವವರು. ಆಮೇಲೆ ಯಾವುದೇ ಸುತ್ತ 24 ಗಂಟೆಯೂ ಗಾಳಿ ಬೀಸ್ತಾನೆ ಇರುವಂಥ ಜಾಗ ಇದು. ಯಾವುದು ಶಾಂತ ರೀತಿಯಲ್ಲಿ ಯಾವಾಗಲೂ ಇರ್ತದೆ ಇಲ್ಲಿ. ಆಯ್ತು ಸರ್, ಜಸ್ಟ್ ನಾನು ಸ್ವಲ್ಪ ಮರವನ್ನು ಅವರಿಗೆ ತೋರಿಸ್ತೇನೆ ಯಾವ ರೀತಿ ಇದೆ, ಫಸಲು ಯಾವ ರೀತಿ ಬರ್ತಾ ಇದೆ. ನೀವೀಗ ಫಸಲು ತೆಗ್ದಿರಾ? ಹೌದು, ಈಗ 3ನೇ ವರ್ಷದ ಫಸಲು ತೆಗೆದಿದ್ದೇವೆ. ಎಷ್ಟು ಬಂದಿದೆ? ಸಾಧಾರಣ 8 ಕ್ವಿಂಟಲ್ ಅಡಿಕೆ ಈ ಸಲ ಬಂದಿದೆ. 8 ಕ್ವಿಂಟಲ್ ಅಡಿಕೆ ಬಂದಿದೆ, ಹೌದಲ್ಲ? 8 ನೋಡಿ ಕ್ವಿಂಟಲ್ ಬಂದಿದೆ. ಟಾಪ್ ಆ್ಯಂಡ್ ಲಾಸ್ಟ್ ನೋಡಿ ಯಾವ ರೀತಿ ಉಂಟು, ಯಾವ ರೀತಿ ಮಾಡಿದ್ದಾರೆ. ಇನ್ನು ಮುದ್ದೆ ಇಲ್ಲ ನೋಡಿ, ಉಪ್ಪು ಮೇಲೆ ಈ ರೀತಿಯಾಗಿದೆ ಎಲ್ಲ. ಲಾಸ್ಟ್ನವರೆಗೆ ಅದು ನಮ್ಮದೇ ನೋಡಿ ಜಾಗ, ಎಲ್ಲ ನಡ್ಕೊಂಡು ಹೋಗುವಾಗಷ್ಟೇ ನೋಡಿ ಯಾವ ರೀತಿ ಇದೆ. ಒಳ್ಳೆ ಲಾಸ್ಟ್ ನೀರಿನ ವ್ಯವಸ್ಥೆ ಹೇಗೆ ಉಂಟು? ನೀರಿನ ವ್ಯವಸ್ಥೆ 4.5 ಇಂಚು ನೀರು, ಸಾಧಾರಣ 435 ಅಡಿ ಇದಾಗಿದೆ, ಕೊರತೆ. ಬೋರ್ವೆಲ್ ಉಂಟಾ? ಹೌದು, ಬೋರ್ವೆಲ್. ಬೋರ್ವೆಲ್ ಮತ್ತು ಕೆರೆ? ಕೆರೆ ಇಲ್ಲ. ಕೆರೆ ಇಲ್ಲ. ಬೋರ್ ಎಷ್ಟು? ಒಂದೇ ಎರಡು? ಒಂದು ಬೋರು. ಒಂದು ಬೋರ್ ಇದೆ. ಎಲ್ಲ ಸ್ಪ್ರಿಂಕ್ಲರ್ ಹಾಕಿದ್ದೀರಿಲ್ಲ? ಸಾಧಾರಣ ಒಂದು 15 ಸ್ಪ್ರಿಂಕ್ಲರ್ ಹಾರ್ತದೆ. ಮತ್ತೆ ಬಬ್ಲರ್ನ ಸಾಧಾರಣ ಒಂದು 30-32 ಬಬ್ಲರ್ ಹಾರ್ತದೆ. ಹೌದಾ, ಗುಡ್. ಆಯಿತು, ಈಗ ನಾವು ಈ ಜಾಗವನ್ನು ನೋಡಿ ಇನ್ನು ಮನೆಯ ವ್ಯವಸ್ಥೆಯನ್ನು ನೋಡುವಲ್ಲ? ಹೌದು, ಮನೆ ಯಾವ ರೀತಿ ಉಂಟು ಅದನ್ನೆಲ್ಲ ತೋರಿಸುವ. ಎಲ್ಲ ನಮ್ಮ ವ್ಯೂವರ್ಸ್ಗೆ ಎಲ್ಲ ಒಳ್ಳೆಯದಾಗಿ ಕಾಣಬೇಕು, ಅದಕ್ಕೆ ರೀತಿಯಾಗಿ ನಾವು ಒಳ್ಳೆ ವಿಡಿಯೋ ಮಾಡ್ತಾಯಿದ್ದೇವೆ. ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ನಮ್ಮ ವ್ಯೂವರ್ಸ್ ಕ್ಷಮೆ ಮಾಡಿ. ನಿಮಗೆ ತೆಗೆಯುವಂಥ ಭಾಗ್ಯ ಇರಲಿ, ಅವರಿಗೆ ಸಹ ಕೊಡುವಂಥ ಭಾಗ್ಯ ಇರಲಿ. ಇನ್ನು ನೀವು ಮನೆಯನ್ನು ಯಾವ ರೀತಿಯಾಗಿ ಮಾಡಿದರೆ ಸ್ಟ್ರಕ್ಚರ್ ಅದನ್ನು ತೋರಿಸುವ. ಫ್ರಂಟ್ ಸಿಟ್ಔಟೇ ತುಂಬ ದೊಡ್ಡದುಂಟು. ಖಾಲಿ ಇದೆಲ್ಲ ನೆಲಕ್ಕೆಲ್ಲ ಇದೆಲ್ಲ ಆಗಬೇಕಷ್ಟೇ. ಎಲ್ಲ ಹಲಸಿನ ಮರದಿಂದ ಮಾಡಿದ್ದು, ದಾರಂದ ನೋಡಿ, ದೊಡ್ಡ ಸಿಟ್ಔಟ್ ನೋಡಿ. ನನ್ನ ಲೆಕ್ಕದಲ್ಲಿ 15 x 20 ಇರ್ಬೋದು ಸಿಟ್ಔಟ್ ನೋಡಿ. ದಾರಂದ ನೋಡಿ, ದೊಡ್ಡ ಕಿಟಕಿ, ಎಲ್ಲ ಹಲಸಿನ ಮರದಿಂದ ಮಾಡಿದ್ದು ನೋಡಿ. ಒಂದು ಗೋಣಿ ದೆಪ್ಪಲೆಗೆ ನೋಡಿ, ಎಲ್ಲ ಹಲಸಿನ ಮರದಿಂದ ಮಾಡಿದಂಥ ವಸ್ತು. ಮತ್ತು ಈ ಸೈಡ್ ನಮಗೆ ದೇವರ ರೂಮ್ ಉಂಟು ಒಳಗೆ ನೋಡಿ. ನೋಡಿ, ಅಂದರೆ ನಮ್ಮ ದೇವಸ್ಥಾನದ ಹಾಗೆ ಉಂಟು ದಾರಂದ ನೋಡಿ. ಎಲ್ಲ ವೈರಿಂಗಿನ ವ್ಯವಸ್ಥೆ ಒಳಗಿನಿಂದ ಹಾಗೆ ಇದು ಇನ್ನು ಮಾಡಬೇಕಷ್ಟೇ. ಇದೆಲ್ಲ ಮಾಡಿದ್ದಾರೆ ನೋಡಿ. ಮೇಲೆ ಇದು ಫಸ್ಟ್ ವಾಲ್ ಅಂದರೆ 15 x 15 ಇರ್ಬೋದು, ಹಾಗೆ ಕಾಣ್ತದೆ. ಮತ್ತು ಇದು ಡೈನಿಂಗ್ ಹಾಲ್ ಆಗ್ತದೆ. ಎಲ್ಲ ಹೇಳಲಿಕ್ಕೆ ಕಷ್ಟದಾದುಂಟು, ಅಷ್ಟು ದೊಡ್ಡದುಂಟು. ಸಾಧಾರಣ ಸೂಪರ್ ದೊಡ್ಡದಾಗಿ ಮಾಡಿದ್ದಾರೆ ನೋಡಿ, ಅಂತ ಹೇಳಲಿಕ್ಕೆ ಇಲ್ಲ. ಇದು ದೇವರ ಕೋಣೆ ನೋಡಿ, ನೆಲ ಕೆಲಸ ಆಗಬೇಕಷ್ಟೇ ನೋಡಿ. ದೊಡ್ಡ ದೇವರ ಕೋಣೆ, ದೇವರಿಗೆ ಭಾರಿ ಖುಷಿ ಆಗ್ಬೋದು ಇಲ್ಲಿಗೆ. ಬೇರೆ ಇದೊಂದು ಮಕ್ಕಳಿಗೆ ಒಂದು ಸ್ಟಡಿ ರೂಮ್ನಾಗಿ ಚಿಕ್ಕದಾಗಿ ಒಂದು ರೂಮ್ ಮಾಡಿದ್ದಾರೆ ಎಕ್ಸ್ಟ್ರಾ. ಒಟ್ಟಲ್ಲಿ 2700 ಸ್ಕ್ವೇರ್ ಫೀಟ್ನಾಗಿ ಉಂಟಂತ ಕಾಣ್ತದೆ. ಇದು ದೊಡ್ಡ ಒಂದು ಬೆಡ್ರೂಮ್. ಇದು ಸಹ ಮಾಸ್ಟರ್ ಅಲ್ಲ, ಇನ್ನೆಲ್ಲ ಕೆಲಸ ನಾರ್ಮಲ್, ಇನ್ನು ಮಾಡಬೇಕಷ್ಟೇ. ಇದೆಲ್ಲ ಒಳ್ಳೆಯದು ಮಾಡಿದ್ದಾರೆ, ಸೂಪರ್ ಉಂಟು ನೋಡಿ. ಮತ್ತು ಇದಾದಮೇಲೆ ಇದು ಕಿಚನ್ ನೋಡಿ. ಕಿಚನ್ಗೆಲ್ಲ ಹೇರ್ಬೇಟ ಎಲ್ಲ ಆಗಬೇಕು, ಟೈಲ್ಸ್ ಗಿಲ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಇದೆಲ್ಲ ಸ್ಟಾಕ್ ಎಲ್ಲ ಇಡ್ಬೋದು, ಸ್ಟೋರೇಜ್ ಮಾಡ್ಬೋದು. ಇದು ರೂಮ್ ಉಂಟು, ಕಿಚನ್ ಎಲ್ಲ ಇಡ್ಲಿಕ್ಕೆ ಉಂಟು. ಬಾಕಿ ಕೆಲಸ ಹಾಕ್ಲಿಕ್ಕೆ ಉಂಟು. ಇನ್ನೊಂದು ಸಹ ಕೆಲಸ ನನ್ನ ಲೆಕ್ಕದಲ್ಲಿಂದ 10 ಲಕ್ಷ ರೂಪಾಯಿ ಬೇಕು ಇಲ್ಲಿ ಕೆಲಸ ಮಾಡಬೇಕಾದ್ರೆ. ಫುಲ್ಲು ದೇವಸ್ಥಾನದಾಗಿ ನೋಡಿ. ಇದೊಂದು ಬೆಡ್ರೂಮ್, ವಾಸ್ತು ಪ್ರಕಾರ ಮಾಡಿದ್ದಾರೆ ಬೆಡ್ರೂಮ್. ಇದಕ್ಕೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಇದೊಂದು ರೂಮ್ ನೋಡಿ. ಇದೊಂದು ವರ್ಕ್ ಏರಿಯಾ. ಅಂದರೆ ಯಾರಾದರೂ ಫಂಕ್ಷನ್ ಇದ್ದರೆ ನಿಮಗೆ ವ್ಯವಸ್ಥೆ ಎಲ್ಲ ಮಾಡ್ಬೋದು, ಊಟದ ವ್ಯವಸ್ಥೆ ಅದೆಲ್ಲ ಮಾಡ್ಬೋದು. ಫಂಕ್ಷನ್ ಇದ್ದರೆ ತುಂಬ ಉತ್ತಮವಾಗಿದೆ ನೋಡಿ. ನೋಡಿ, ಇಲ್ಲಿ ಒಂದು ವಾಪಸ್ ಒಂದು ಬೆಡ್ರೂಮ್ ನೋಡಿ, ಎಷ್ಟು ವಾಪಸ್ ಬೆಡ್ರೂಮ್ ಹಾಕಿದ್ದಾರೆ. ಇಲ್ಲಿ ಸಹ ನಿಮಗೆ ಇಲ್ಲಿ ಒಂದು ಫಂಕ್ಷನ್ ಇದ್ದರೆ ಕೂತ್ಕೊಳ್ಬೋದು, ಅಷ್ಟು ದೊಡ್ಡದುಂಟು. ಮೇಲೆ ಸ್ಲ್ಯಾಬ್ ಫುಲ್ಲು ನೋಡಿ, ಮೇಲೆ ಸೀಟ್ಸ್ ಹಾಕಿದ್ದಾರೆ, ಸನ್ಲೈಟ್ ಉಂಟು ನೋಡಿ. ಈ ರೀತಿಯಾಗಿ ಮಾಡಿದ್ದಾರೆ. ಯಾವುದೇ ಫಂಕ್ಷನ್ಗೆ ಇದು ಯೂಸ್ ಮಾಡ್ಬೋದು ನೋಡಿ. ಈ ರೀತಿಯಾಗಿದೆ ಜಾಗ.
ನೋಡಿ ಹೀಗೆ ಫುಲ್ಲು ಜಾಗ ನೋಡಿ, ಹೊರಗಿನ ನೋಟ ನೋಡಿ, ಹೀಗೆ ಬರ್ತದೆ ನೋಡಿ, ಈ ರೀತಿಯಾಗಿ ಬರ್ತದೆ. ಫುಲ್ಲು ಗಿಡಗಳನ್ನು ನೆಟ್ಟಿದ್ದಾರೆ ಸುತ್ತಮುತ್ತ ಟೋಟಲ್ ಅವರು ಹೇಳಿದ ಹಾಗೆ, ಯಾವುದೇ ಸಮಸ್ಯೆ ಇಲ್ಲ ನೋಡಿ. ಶಾಂತವಾದ ವಾತಾವರಣ. ನೋಡಿ ಅಡಿಕೆ ಬೇಕಾದಷ್ಟು ಮಾಡ್ತಾರೆ ಅವರು, ಯೂಸ್ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಈ ರೀತಿಯಲ್ಲಿ ವ್ಯವಹಾರ ಉಂಟು ನೋಡಿ. ನೋಡಿ ಸುತ್ತಲ್ಲ ವಾತಾವರಣ ನೋಡಿ ಹೇಗೆ ಉಂಟು ನೋಡಿ. ವಾತಾವರಣ ಇಲ್ಲಿ ಸಿಗ್ಲಿಕ್ಕಿಲ್ಲ ಇದು. ನೋಡಿ ಅಷ್ಟು ಲಾಸ್ಟಿಗೆ ಈಗ ನಮ್ಮದು ಇವರ ರೇಟ್ನ ಕೇಳುವಾಗ ಅವರು 1.10 ಅಂತ ಹೇಳ್ತಾರೆ. 1.10 ಅಂದರೆ 1,10,00,000 ಅಂತ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಟ್ಟರು ಮಾತಾಡಿದರೆ. ಅಂದರೆ ನನ್ನ ನಂಬರಿಗೆ ಕಾಲ್ ಮಾಡಿ 7760083023ಗೆ ಕಾಲ್ ಮಾಡಿ. ನಿಮಗೆ ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಅವರಿಗೆ ಸಹ ಒಳ್ಳೆಯದಾಗಲಿ, ನಿಮಗೆ ಸಹ ಒಳ್ಳೆಯದಾಗಲಿ. ದೇವರೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ತೆಗೆದುಕೊಳ್ಳೋ ಭಾಗ್ಯ ನಿಮಗೆ ಇರಲಿ, ಹಾಗೆ ಅವರಿಗೆ ಕೊಡುವಂಥ ಭಾಗ್ಯ ಅವರ ಹತ್ರ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್.